ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಜೈವಿಕ ಅನಿಲ ಘಟಕ ಸ್ಥಾಪನೆಗೆ ಒತ್ತು. ಕೋರಮಂಗಲದಲ್ಲಿ ಹಸಿ ಕಸ ತ್ಯಾಜ್ಯದಿಂದ ಬಯೋಗ್ಯಾಸ್ ಹೋಟೆಲ್ಗೆ ಸರಬರಾಜು. ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ಹೇಳಿಕೆ. ಸೋನಂ ವಾಂಗ್ಚುಕ್ ಬಿಡುಗಡೆ. ಪರಿಸರ ಹೋರಾಟಗಾರರ ಬಂಧನಾದೇಶವನ್ನು ದಿಢೀರ್ ರದ್ದು ಮಾಡಿದ ಕೇಂದ್ರ. ಜೋಧ್ಪುರ್ನಲ್ಲಿ ಶಾಂತಿ ಕಾಪಾಡುವ ಉದ್ದೇಶದಿಂದ ಬಂಧನ ರದ್ದು. ಸ್ವಾಯತ್ತಕ್ಕಾಗಿ ಕೃಷಿ ಕ್ಷೇತ್ರದಲ್ಲಿ ಬಲಿ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಹೇಳಿಕೆ. ರಾಯಭಾರ ಕಚೇರಿ ಮೇಲೆ ದಾಳಿ. ಬಾಗದ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಇರಾನ್ ಕ್ಷಿಪಣಿ ದಾಳಿ. 2007ರ ಪ್ರಮಾಣ ಪತ್ರಕ್ಕೆ ಈಗಲೂ ಬದ್ಧ. ಶಬರಿಮಲೆಗೆ ಮಹಿಳೆಯರ ಪ್ರವೇಶಾತಿ ವಿವಾದ. ಬಿಜೆಪಿ ವಿರುದ್ಧ ಎಲ್ಡಿಎಫ್ ಅಸಮಾಧಾನ. ಮಧ್ಯಪ್ರದೇಶದಲ್ಲಿ ರಾಷ್ಟ್ರೀಯ ಓಪನ್ ಜಂಪ್ ಸ್ಪರ್ಧೆ. ದೇವಕುಮಾರ್ ನಿತ್ಯಶ್ರೀಗೆ ಚಿನ್ನದ ಪದಕ. ಎಲ್ಪಿಜಿ ಸಿಲಿಂಡರ್ ದರ ಏರಿಕೆ ಖಂಡನೆ. ಸ್ವತಂತ್ರ ಉದ್ಯಾನವನದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು ಕೇಂದ್ರದ ವಿರುದ್ಧ ಪ್ರತಿಭಟನೆ. 316 ಸಿಲಿಂಡರ್ಗಳ ವಶ. ಹೋಟೆಲ್ಗಳಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬಳಕೆದಾರರ ವಿರುದ್ಧ ಪ್ರಕರಣ ದಾಖಲು. ಎಲ್ಪಿಜಿ ಕೊರತೆ ಮಧ್ಯೆಯೇ ಹೊಂದಾಣಿಕೆ. ಮತ್ತಷ್ಟು ಹೋಟೆಲ್ಗಳು ಬಂದ್. ಹೋಟೆಲ್ ತಿಂಡಿಗಳ ಮೇಲೆ ತುಸು ಹೆಚ್ಚಳ. ಮದುವೆ ಸಮಾರಂಭಕ್ಕೂ ತಟ್ಟಿದ ಯುದ್ಧದ ಬಿಸಿ. 4.824 ಕೋಟಿ ಹೂಡಿಕೆಗೆ ಒಪ್ಪಿಗೆ. ರಾಜ್ಯ ಮಟ್ಟದ ಏಕಗವಾಕ್ಷೀಯ ಅನುಮೋದನಾ ಸಮಿತಿಯಿಂದ ಅನುಮೋದನೆ. ಡ್ರಾ ಪಂದ್ಯದಲ್ಲಿ ಬಿಎಫ್ಸಿ. ಐಎಸ್ಎಲ್ ಟೂರ್ನಿಯಲ್ಲೇ ಸಮಬಲದ ಹೋರಾಟ ಮಾಡಿದ ಬಾಗನ್ ಬೆಂಗಳೂರು ತಂಡಗಳು. ಸನ್ನಡತೆಯ ಆಧಾರದ ಮೇಲೆ 13 ಕೈದಿಗಳಿಗೆ ಬಿಡುಗಡೆ ಭಾಗ್ಯ. ಜೈಲಿನಲ್ಲಿದ್ದರೆ ಜೀವನ ನರಕ. ಬಿಡುಗಡೆಗೊಂಡವರ ಮಾತು. ಮಮತಾ ಆಡಳಿತ ಅಂತ್ಯಕ್ಕೆ ಕ್ಷಣಗಣನೆ. ನುಸುಳುಕೋರರ ರಕ್ಷಣೆಗೆ ಎಸ್ಐಆರ್ಗೆ ವಿರೋಧ. ಪ್ರಧಾನಿ ನರೇಂದ್ರ ಮೋದಿ ಕಲ್ಕತ್ತಾದಲ್ಲಿ ಕಾರ್ಯಕ್ರಮದ ವಾಗ್ದಾಳಿ. ಟ್ಯಾನರಿ ರಸ್ತೆಯಲ್ಲಿ ವಾಹನ ದಟ್ಟಣೆ. ನಿತ್ಯವೂ ಬವಣೆ. ನಿಯಮ ಪಾಲಿಸದ ವಾಹನ ಸವಾರರು ಪೊಲೀಸರಿಂದ ಹರಸಾಹಸ.